7, 8, 9, 10ನೇ ವಚನ ನೋಡುವಾಗ ಸ್ಪಷ್ಟೀಕರಿಸುತ್ತದೆ. ಹಾಗೆಯೇ ಎಫೆಸ 3, 10, 11ನೇ ವಚನ ನೋಡುವಾಗ ಸಭೆಯ ಮೂಲಕ ಸ್ವಾಮಿ ಅಂದಿನ ದಿನಗಳಲ್ಲಿ ಪರಲೋಕದಲ್ಲಿ ಅಧಿಕಾರದ ರಾಜ್ಯತ್ವಗಳಲ್ಲಿ ತನ್ನ ಜ್ಞಾನವನ್ನು ಪ್ರಕಟಿಸಿದೆ. ಈಗ ಕ್ರಿಸ್ತನನ್ನು ಧರಿಸಿಕೊಂಡಂಥ ಸಭೆಯೊಳಗೆ ತನ್ನ ಪರಿಶುದ್ಧ ಜ್ಞಾನವನ್ನು ವಿಸ್ತರಿಸ್ತಾ ಇದ್ದಾರೆ. ಯಾಕಂದರೆ ವಿಶ್ವಾಸಿಗಳೆಲ್ಲ ಜ್ಞಾನದಲ್ಲಿ ಮುಳುಗಿದ್ರೆ ಕಠಿಣ ಯುದ್ಧಗಳು, ಹೋರಾಟಗಳು, ನೋವುಗಳು, ಶ್ರಮೆಗಳು, ಏರುಪೇರುಗಳು ಅಥವಾ ರೋಗಗಳು, ದುಃಖದ ಸಂದರ್ಭಗಳು ಅನ್ನುವಂಥ ಶಿಲುಬೆ ನಮ್ಮ ಬಳಿಗೆ ಬರುವಾಗ ನಾವು ಬಿದ್ದು ಹೋಗಲಿಕ್ಕೆ ಸಾಧ್ಯವಿಲ್ಲ. ಆ ಎಲ್ಲ ಕಷ್ಟ, ದುಃಖ, ವೇದನೆ, ಹೋರಾಟ, ನಿಂದೆ, ಅಪಮಾನ ಇವೆಲ್ಲ ಕ್ರಿಸ್ತನ ನಿಮಿತ್ತ ಕಸವೆಂಬುದಾಗಿ ಭಾವಿಸಿಕೊಂಡು ಕ್ರಿಸ್ತನ ಹೆಜ್ಜೆ ಜಾಡಲಿ ನಾನು ಸಾಗುತ್ತೇನೆ, ಕ್ರಿಸ್ತನಿಗಾಗಿ ಮಾದರಿಯಾಗಿರುತ್ತೇನೆ, ಕ್ರಿಸ್ತನಿಗೋಸ್ಕರ ಶಿಲುಬೆಯನ್ನು ಹೊರುತ್ತೇನೆ, ಏನೇ ಹೋರಾಟ ಬಂದರೂ ಕ್ರಿಸ್ತನ ನಿಮಿತ್ತ ನಾನು ಕಸವೆಂಬುದಾಗಿ ಭಾವಿಸಿ ನಾನು ಮುಂದಕ್ಕೆ ಸಾಗುತ್ತೇನೆ. ನಾಟ್ ಟರ್ನಿಂಗ್ ಬ್ಯಾಕ್, ಐ ಆಮ್ ಗೋಯಿಂಗ್ ಹೈಡ್ ಬೈ ದ ಗ್ರೇಸ್ ಆಫ್ ಗಾಡ್. ಇಟ್ಸ್ ನಾಟ್ ಮೈ ವರ್ಕ್, ಗಾಡ್ಸ್ ವರ್ಕ್ ಅನ್ನುವಂಥ ರೀತಿಯಲ್ಲಿ ನಾವು ಸಾಗಲಿಕ್ಕೆ ಸಾಧ್ಯ. ಇಂದು ನಾವು ಸಭೆಗೆ ಓಡೋಡಿ ಬರೋದು ದೇವರ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ. ಆ ಜ್ಞಾನ ನಮಗೆ ಬೇಕೇ ಬೇಕಾಗಿದೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಈ ಲೋಕ ಮೊದಲುಗೊಂಡು ಇದುವರೆಗೆ ಆಗದಂಥ ಒಂದು ದೊಡ್ಡ ಘಟನೆ ಆಗಲಿಕ್ಕಿದೆ ಎಂದು ಫ್ಯೂಚರ್ ನಮಗೆ ಸತ್ಯವೇದದಿಂದ ಗೊತ್ತಾಗಿದೆ. ಅನೇಕ ಸಂಗತಿಗಳನ್ನು ಲೋಕದಲ್ಲಿ ನೋಡುವಾಗ ಮುಂದೆ ಏನಾಗುತ್ತೆ ಅನ್ನುವಂಥ ಭಯ ಎಲ್ಲ ಜನರನ್ನು ಕಾಡುತ್ತಿದೆ. ಅಲ್ಲಲ್ಲಿ ದೇವರು ಭಯ ಹುಟ್ಟಿಸುವ ಕಾರ್ಯಗಳನ್ನು ವಿಸ್ಮಯದೋಪಾದಿಯಲ್ಲಿ ಮಾಡುತ್ತಿದ್ದಾರೆ. ಆ ಮೂಲಕ ದೇವರ ಮಹಿಮೆ ಲೋಕ ಕಾಣುತ್ತಿದೆ. ಎಲ್ಲರೂ ತಗ್ಗಿ ಬಗ್ಗಿ ನಡೀತಿದ್ದಾರೆ. ನಮ್ಮದೇನು ನಡೆಯಲ್ಲ, ನಮ್ಮ ಅಧಿಕಾರ ಇರಲಿ, ನಮ್ಮ ಹಣ ಇರಲಿ, ನಮ್ಮ ಜನ ಇರಲಿ, ಅದೇನು ನಮ್ಮನ್ನು ರೋಗ ವಾಸಿ ಮಾಡಲಿಕ್ಕಾಗಲಿ ಅಥವಾ ನಮ್ಮೊಳಗೆ ಅದ್ಭುತ ಮಾಡಲಿಕ್ಕಾಗಲಿ ಅಥವಾ ಬಿಡುಗಡೆ ಸ್ವಸ್ಥತೆ ಕೊಡಲಿಕ್ಕಾಗಲಿ ಸಾಧ್ಯನೇ ಇಲ್ಲ ಎಂಬುದಾಗಿ ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಎಲ್ಲರೂ ತಗ್ಗಿ ಬಗ್ಗಿ ನಡೀತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ನ್ಯಾಯವನ್ನು ಪ್ರೀತಿಸಬೇಕೆನ್ನುವಂಥ ಹಂಗಲ್ಲಿ ಬಾಯಾರಿಕೆಯಲ್ಲಿ ದಾಹದಲ್ಲಿದ್ದಾರೆ. ಈ ಸತ್ಯ ನಮಗೆ ವಿಶೇಷವಾಗಿ ಸತ್ಯವೇದದಿಂದ ಸಿಕ್ಕಿದೆ. ಆದ ಕಾರಣ ಸಭೆಯ ಮೂಲಕನೂ ಜ್ಞಾನ ಸಿಗುತ್ತೆ ಎಂಬುದಾಗಿ ಸಭೆಗೆ ಓಡೋಡಿ ಬರುತ್ತೆ. ಸಭೆಯಲ್ಲಿ ಕ್ರಿಸ್ತನೇ, ದೇವರ ಆತ್ಮನೇ, ದೇವರೇ ತನ್ನ ಜ್ಞಾನವನ್ನು ನಮಗೆ ಪ್ರಕಟಿಸ್ತಾ ಇರ್ತಾರೆ. ಹೀಗೆ ಸೃಷ್ಟಿಕರ್ತನಾದಂಥ ಭಗವಂತ ಪರಮಾತ್ಮನಾದಂಥ ಯೆಹೋವನೆನ್ನುವಂಥ ಸರ್ವೇಶ್ವರನಿಂದ ನಾವು ಜ್ಞಾನವನ್ನು ಪಡೆಯಬಹುದು. ನಮ್ಮ ರಕ್ಷಕನು ಮಾನವರೆಲ್ಲರಿಗೂ ತನ್ನ ಜೀವವನ್ನೇ ಈಡುಕೊಟ್ಟು ಪರಿಶುದ್ಧ ರಕ್ತವನ್ನು ಸುರಿಸಿ ಮಾನವರ ದ್ರೋಹ ಪಾಪಗಳನ್ನು ತೊಳೆದು ಶುದ್ಧ ಮಾಡಿ ತಂದೆಯ ಸಮಕ್ಷಮದಲ್ಲಿ ನಿಲ್ಲಿಸಿದಂಥ ಕ್ರಿಸ್ತೇಸುವಿನ ಮೂಲಕ ಜ್ಞಾನವನ್ನು ಪಡೆಯಬಹುದು. ದೇವರ ಆತ್ಮನ ಮೂಲಕ ಜ್ಞಾನವನ್ನು ಪಡೆಯಬಹುದು. ಪ್ರಾರ್ಥನೆ ಮೂಲಕ ಜ್ಞಾನವನ್ನು ಪಡೆಯಬಹುದು. ದೇವರ ವಿಧಿ ನಿರ್ಣಯಗಳನ್ನು, ಆಜ್ಞೆಗಳನ್ನು ಅನುಸರಿಸುವ ಮೂಲಕ ಜ್ಞಾನವನ್ನು ಪಡೆಯಬಹುದು. ದೇವರಿಗೆ ಭಯಪಡುವುದರ ಮೂಲಕ ಜ್ಞಾನವನ್ನು ಪಡೆಯಬಹುದು. ನೀತಿಯ ಮೂಲಕ ನಾವು ಜ್ಞಾನವನ್ನು ಪಡೆಯಬಹುದು. ಜ್ಞಾನಿಗಳನ್ನು ಅನುಸರಿಸುವ ಮೂಲಕ ಜ್ಞಾನವನ್ನು ಪಡೆಯಬಹುದು. ಹಾಗೆ ಸಭೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು. ಮತ್ತು ನಮ್ಮಲ್ಲಿ ಪ್ರಕಟಣೆ ಆಗುವ ಜ್ಞಾನಗಳ ನಿಮಿತ್ತ ನಾವು ಜ್ಞಾನವನ್ನು ಪಡೆಯಬಹುದು. ದೇವರಾತ್ಮ ಅನೇಕ ಜ್ಞಾನದ ವಿಷಯದಲ್ಲಿ ನಮಗೆ ಪ್ರಕಟಣೆ ಮಾಡುತ್ತೆ. ಇದು ಸರಿ, ಇದು ತಪ್ಪೆಂಬುದಾಗಿ ಬೋಧಿಸ್ತದೆ. ಆ ಮೂಲಕನೂ ನಾವು ಜ್ಞಾನ ಪಡೆಯಬಹುದು ಎಂಬುದಾಗಿ ಜ್ಞಾನದ ವಿಷಯದಲ್ಲಿ ದೇವರು ನಮಗೆ ಬೋಧಿಸ್ತಾ ಇದ್ದಾರೆ. ಈಗ ಜ್ಞಾನದ ಆಶೀರ್ವಾದ ಏನು? ಜ್ಞಾನದಿಂದ ಇರುವವರು
ಯಥಾರ್ಥರಾಗಿರ್ತಾರೆ ಅಂತೆ. ಯಥಾರ್ಥರ ಬಾಯಿ ಸುಜ್ಞಾನವನ್ನೇ ನ್ಯಾಯವನ್ನೇ ಹೇಳೋದ್ರಿಂದ ಅವರು ಬಿದ್ದು ಹೋಗಲಿಕ್ಕೆ, ಕೆಳಮುಖಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಆಶೀರ್ವಾದ ಜ್ಞಾನದಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಜ್ಞಾನದ ಆಶೀರ್ವಾದಗಳನ್ನು ನಾವು ನೋಡುವಾಗ ಜ್ಞಾನೋಕ್ತಿ 4:6 ವಚನ, ಜ್ಞಾನ ನಿಮ್ಮನ್ನು ಕಾಯುತ್ತೆ, ಕಾಪಾಡುತ್ತೆ. ನಮ್ಗೆ ಯಾರು ಪ್ರೊಟೆಕ್ಟರ್ ಬೇಕಾಗಿಲ್ಲ, ಯಾರು ವಾಚ್ಮ್ಯಾನ್ ಬೇಕಾಗಿಲ್ಲ. ನಮ್ಮ ಜ್ಞಾನನೇ ದೇವರ ಕೃಪೆಯಿಂದ ಕಾಯುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಜ್ಞಾನೋಕ್ತಿ 4:8 ವಚನ ನೋಡುವಾಗ, ಜ್ಞಾನವನ್ನು ನೀವು ಪ್ರೀತಿಸಿದ್ದೇ ಆದರೆ ಜ್ಞಾನ ನಿಮ್ಮನ್ನು ಉನ್ನತಿಗೆ ತರುತ್ತೆ, ಸಕಲ ಆಶೀರ್ವಾದವನ್ನು ನಿಮಗೆ ಕೊಡುತ್ತೆ, ನಿಮ್ಮ ಬೊಕ್ಕಸಗಳನ್ನು ತುಂಬಿಸುತ್ತೆ. ಜ್ಞಾನವನ್ನು ಪ್ರೀತಿಸುವವರ ಹಿತಕ್ಕಾಗಿ ಸಕಲ ಕಾರ್ಯಗಳು ಅನುಕೂಲವಾಗುತ್ತೆ. ಜ್ಞಾನ ನಿಮ್ಮ ಬೊಕ್ಕಸಗಳನ್ನು ತುಂಬಿಸುವಷ್ಟು ಅದ್ಭುತವಾಗಿದೆ. ಜ್ಞಾನೋಕ್ತಿ 8:20 ವಚನ, 19:20 ವಚನ ನಿಮ್ಮ ಬೊಕ್ಕಸಗಳನ್ನು ತುಂಬಿಸುತ್ತೆ. ಹಾಗೆಯೇ ನಾವು ಜ್ಞಾನದಿಂದ ಸಾಗುವುದಾದರೆ ನಾವು ಉನ್ನತಿಗೆ ಬರುತ್ತೇವೆ. ಕಷ್ಟಪಡಬೇಕಾಗಿಲ್ಲ, ಜ್ಞಾನ ಒಂದಿದ್ದರೆ ಸಾಕು. ಜ್ಞಾನಿಗಳು ಯಥಾರ್ಥರು, ದೇವರಿಗೆ ಭಯಪಡುವವರು, ತಗ್ಗಿ ಬಗ್ಗೆ ನಡೆಯುವವರು, ದೇವರಿಗೆ ಮೆಚ್ಚುಗೆ ಆದವರು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೆ ಜ್ಞಾನಿಗಳು. ಆ ಜ್ಞಾನ ದೇವರಿಂದ ಬಂದದ್ದೆಂಬುದಾಗಿ ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೆ. ಕುಗ್ಗಲ್ಪಟ್ಟಂಥ ಮನಸ್ಸನ್ನು ಧರಿಸಿಕೊಂಡು ಆ ಮನಸ್ಸು ದೇವರಿಗೆ ಇಷ್ಟಯಜ್ಞವಾಗಿ ಸಮರ್ಪಿಸಿ ಜ್ಞಾನಿಗಳಾಗಿ ಜ್ಯೋತಿರ್ಮಂಡಲದಲ್ಲಿ ಪ್ರಜ್ವಲಿಸುತ್ತಾ ದೇವರಿಗೆ ಮೆಚ್ಚುಗೆಯಾದ ಸಾಧನ ಆಗ್ತಾರೆ. ಹೀಗೆ ಜ್ಞಾನಿಗಳು ಉನ್ನತಿಗೆ ಬರ್ತಾರೆ. ಜ್ಞಾನಿಗಳಿಗೆ ಜ್ಞಾನನೇ ಕಾಯುತ್ತೆ. ಹಾಗೆ ಜ್ಞಾನಿಗಳ ಹೃದಯ, ಮನಸ್ಸು, ಜೀವದಾಯಕವಾಗಿ ಕಳೆಯಿಂದ, ಪುಷ್ಟಿಯಿಂದ, ಸಂತೋಷದಿಂದ, ಸಮಾಧಾನದಿಂದ, ಶಾಂತಿಯಿಂದ, ವಿನಯವುಳ್ಳದ್ದಾಗಿ ಸಾಗುವಂಥದ್ದಾಗಿದೆ. ಜೀವದಾಯಕವಾದ ಫಲಗಳು ಜ್ಞಾನಿಗಳಲ್ಲಿರುತ್ತಂತೆ. ಎಂಥ ಅದ್ಭುತವಾದ ಸುವರ ನೋಡ್ರಿ. ಅದನ್ನು ನಾವು ಪ್ರಸಂಗಿ 7:12 ವಚನದಲ್ಲಿ ನೋಡ್ಬೋದು. ಪ್ರಸಂಗಿ 7:12 ವಚನದಲ್ಲಿ ಜ್ಞಾನಿಗಳು ಜೀವದಾಯಕ, ಫಲದಾಯಕ, ಪುಷ್ಟಿಕರವಾದಂಥ, ಸಂತೋಷಕರವಾದಂಥ, ವಿನಯವುಳ್ಳ, ಸಮಾಧಾನವಾದಂಥ ಜೀವಿತದಲ್ಲಿ, ಫಲಭರಿತ ಜೀವಿತದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಶಮೆದಮೆ, ಸಾಧುತ್ವ, ದಯೆ, ಉಪಕಾರ, ನಂಬಿಕೆ ಎನ್ನುವಂಥ ಈ 9 ಫಲಗಳಿಂದ ಜೀವದಾಯಕವಾಗಿ ಶೃಂಗರಿಸಲ್ಪಡ್ತಾರೆ ಜ್ಞಾನಿಗಳು. ಇದು ಲಾಭಕರ ಅಥವಾ ಪ್ರಯೋಜನ, ಆಶೀರ್ವಾದ. ಮತ್ತು ಜ್ಞಾನೋಕ್ತಿ 4:8 ವಚನ, ಜ್ಞಾನ ನಿನ್ನಲ್ಲಿ ಇರುವುದಾದರೆ ನೀನು ಗೌರವಕ್ಕೆ, ಘನಕ್ಕೆ ಮೂಲವಾಗುತ್ತೆ. ನಾವು ಗೌರವ ಸ್ಥಾನದಲ್ಲಿರಬೇಕಿದ್ರೆ ಜ್ಞಾನ ನಮ್ಮನ್ನು ಆವರಿಸಿಕೊಳ್ಳಬೇಕು. ಜ್ಞಾನದ ಆಶೀರ್ವಾದ ಗೌರವಕ್ಕೆ ಮೂಲ ಮಾಡುತ್ತೆ ಅಂತೆ. ಹಾಗೆ ಪ್ರಸಂಗಿ 7:19 ವಚನ ನೋಡ್ರಿ, ಜ್ಞಾನದಿಂದ ಜ್ಞಾನಿಗೆ ಬಹುದೊಡ್ಡ ಬಲ. ಪ್ರಸಂಗಿ 7:19 ವಚನ, ಜ್ಞಾನದಿಂದ ಜ್ಞಾನಿಗೆ ಬಹುದೊಡ್ಡ ಬಲ, ಧೈರ್ಯ, ಸ್ಥೈರ್ಯ. ಒಂದು ಪಟ್ಟಣದಲ್ಲಿ 10 ಮಂದಿ ಅಧಿಕಾರಿಗಳು ಆಳುತ್ತಿದ್ರು. ಅವರ 10 ಮಂದಿ ಅಧಿಕಾರಿಗಳ ಜ್ಞಾನಕ್ಕಿಂತಲೂ ಜ್ಞಾನದಿಂದ ಸಿಗುವಂಥ ಬಲ ಜ್ಞಾನಿಗೆ ವಿಶೇಷವಾದದ್ದು. ಜ್ಞಾನದಿಂದ ಜ್ಞಾನಿಗೆ ವಿಶೇಷವಾದ ಬಲ. 10 ಮಂದಿ ಅಧಿಕಾರಿಗಳು ಪಟ್ಟಣಗಳನ್ನು ಕಾಯುತ್ತಿರುವುದಕ್ಕಿಂತಲೂ ಹೆಚ್ಚಾದಂಥ ಬಲ ಜ್ಞಾನದಿಂದ ಜ್ಞಾನಿಗೆ ಸಿಗುತ್ತೆ ಎಂಬುದಾಗಿ ಪ್ರಸಂಗಿ 7:19 ವಚನ ಹೇಳುತ್ತೆ. ಹಾಗೆ ನಾವು ಈಗಾಗಲೇ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ದೀರ್ಘಾಯುಷ್ಯವನ್ನು ನಿನಗೆ ನಾನು ಅನುಗ್ರಹಿಸ್ತೀನಿ.
ಜ್ಞಾನವೆಂಬಾಕೆಯ ಬಲಗೈಯಲ್ಲಿ 16-17 ವಚನ, ಜ್ಞಾನೋಕ್ತಿ 3. ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯೂ ಉಂಟು. ಧನ, ಘನತೆ, ಗೌರವ, ಬಲ, ಧೈರ್ಯ, ಶಕ್ತಿ, ದೀರ್ಘಾಯುಷ್ಯ, ಉನ್ನತಿ, ಹಾಗೆ ಫಲದಾಯಕವಾದ ಜೀವದಾಯಕವಾದಂಥ ಕಳೆ ಮತ್ತು ಕಾಪಾಡುವಿಕೆ, ಇದು ಜ್ಞಾನದ ಆಶೀರ್ವಾದ. ಜ್ಞಾನೋಕ್ತಿ 9:1 ಈಗಾಗಲೇ ನಾವು ನೋಡಿದ್ದು, ಜ್ಞಾನವೆಂಬಾಕೆ 7 ಕಂಬಗಳನ್ನು ಮುರಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಆ ಜ್ಞಾನವೆಂಬ ಆಕೆಯಲ್ಲಿ ಅಡಗಿಕೊಂಡಿರುವಂಥ ಮುರಿಯಲ್ಪಟ್ಟಂಥ 7 ಅಂಶ, ಅದು ಜ್ಞಾನದಲ್ಲಿ ಅಡಕವಾಗಿದೆ. ಆ ಜ್ಞಾನದಲ್ಲಿ ಅಡಕವಾಗಿರುವ 7 ಅಂಶ ಪರಿಶುದ್ಧತೆ, ಅದು ಮೇಲಿಂದ ಬಂದಂಥ ಪರಿಶುದ್ಧತೆ, ಸಮಾಧಾನ, ವಿನಯ, ಸಂತೋಷಕರವಾಗಿ ಒಪ್ಪಿಕೊಳ್ಳುವಂಥದ್ದು. ಕೆಲವರಿಗೆ ಒಪ್ಪಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಂಗೆ ತಿಳ್ಕೊಬೋದು, ಹಿಂಗೆ ತಿಳ್ಕೊಳ್ಬೋದು, ಅಥವಾ ನನ್ನನ್ನು ಶೇಮ್ ಮಾಡ್ಬೋದು. ಅದಕ್ಕೆ 108 ಸುಳ್ಳುಗಳನ್ನು ಹೇಳಿ ಒಪ್ಪಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿ ಸಾಕ್ತಾರೆ. ದೇವರ ವಾಕ್ಯ ಹೇಳ್ತಿದೆ, ಜ್ಞಾನ ಸಮಾಧಾನವಾಗಿ ಒಪ್ಪಿಕೊಳ್ಳುತ್ತೆ ಅಂತೆ, ಸಂತೋಷಕರವಾಗಿ ಒಪ್ಪಿಕೊಳ್ಳುತ್ತೆ ಅಂತ. ಏನಾಗುತ್ತೆ? ಬೋಲ್ಡಾಗಿ ಹೇಳೋಣ, ದೇವ್ರ ಜ್ಞಾನ ಕೊಟ್ಟಿದ್ದಾರೆ, ಬೋಲ್ಡಾಗಿ ಹೇಳೋಣ. ಅದರಲ್ಲೇನು ತಪ್ಪಿದೆ? ಇದ್ದದನ್ನು ಹೇಳಿದ್ದು ಹುಟ್ಟಿಸ್ಕೊಂಡು ಹೇಳಿಲ್ಲ ನಾವು. ಬೋಲ್ಡಾಗಿ ಹೇಳೋಣ, ಸಮಾಧಾನವಾಗಿ. ಅದು ಗಲಿಬಿಲಿಗೆ ಅಥವಾ ಅವರಿವರಿಗೆ ನೋವು ಮಾಡೋದಕ್ಕೆ ಬೇಡ, ನೇರವಾಗಿ ಮಾತಾಡೋಣ. ಅದನ್ನು ಕೇಳದಿದ್ದರೆ ನಾವೇನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಜ್ಞಾನೋಕ್ತಿ 8ರಲ್ಲಿ ಹೇಳಿದೆ, ಅದು ಗ್ರಹಿಕೆ ಉಳ್ಳವನಿಗೆ ನ್ಯಾಯವಾಗಿ ತೋರುತ್ತೆ. ಹಾಗೆ ತಿಳುವಳಿಕೆಯನ್ನು ಪಡೆದವನಿಗೆ ಯಥಾರ್ಥವಾಗಿ ತೋರುತ್ತೆ. ಯಥಾರ್ಥರಾಗಿದ್ದರೆ, ನ್ಯಾಯವಾಗಿದ್ದರೆ ಅದವರಿಗೆ ನಿಜವಾಗಲೂ ಗ್ರಹಿಕೆಗೆ ಬರುತ್ತೆ, ನ್ಯಾಯವಾಗಿ ತೋರುತ್ತೆ. ಇಲ್ಲವಾದರೆ ಅದವರಿಗೆ ನ್ಯಾಯವಾಗಿ ತೋರಲ್ಲ. ಅದು ನ್ಯಾಯವಾಗಿ ತೋರಬೇಕಿದ್ರೆ ಅವರು ಯಥಾರ್ಥವಾಗಿರಬೇಕು. ಯಥಾರ್ಥವಾಗಿಲ್ಲದಿದ್ದರೆ ಅವರು ಉಲ್ಟಾ ಸೀದಾಗ್ತಾರೆ. ಆದರೂ ಜ್ಞಾನವನ್ನು ನೇರವಾಗಿ ಬೋಧಿಸಿರಿ. 7 ಕಂಬಗಳನ್ನು ಮುರಿದು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಷ್ಟು ಶಕ್ತಿ ಆ ಜ್ಞಾನಕ್ಕಿದೆ. ಅದೇ ಪರಿಶುದ್ಧತೆ, ಸಮಾಧಾನ, ವಿನಯ, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿಕೊಂಡಿರುವಂಥದ್ದು. ಮತ್ತು ಆ ಜ್ಞಾನದಲ್ಲಿ ಕಪಟ ಇಲ್ಲ, ವಂಚನೆ ಇಲ್ಲ. ಇವತ್ತು ನಾವು ನೋಡಿದಂತಹ ವಿಷಯದ ಜ್ಞಾನದ ಬಗ್ಗೆ. ಜ್ಞಾನ ಹೇಗೆ ಸಿಗೋದು? ದೇವರ ಭಯದಿಂದ. ದೇವರ ಭಯದಿಂದ ಜ್ಞಾನ ಸಿಗುತ್ತೆ ಮತ್ತು ಪಾಪ ದೂರವಾಗುತ್ತೆ. ಜ್ಞಾನೋಕ್ತಿ 8:13 ವಚನದಲ್ಲಿ ದೇವರ ಭಯ ಪಾಪವನ್ನು ದ್ವೇಷಿಸ್ತದೆ. ಗರ್ವ, ಅಹಂಕಾರ, ಕುಟಿಲ ಭಾಷಣ ಇವೆಲ್ಲವನ್ನು ಹಾಗೆ ಮಾಡುತ್ತದೆ. ಎಷ್ಟೋ ಜನ ಗರ್ವದಿಂದ ಕುಣಿಯುತ್ತಾರೆ. ಎಷ್ಟೋ ಜನ ಹೆಮ್ಮೆಯಿಂದ ನಾನು ಎಂಬುದಾಗಿ ಗದ್ಗ ಮಾಡ್ತಾರೆ. ಎಷ್ಟೋ ಜನ ಉಬ್ಬುತ್ತಾರೆ. ಇದೆಲ್ಲ ಜ್ಞಾನಿಗಳಿಗೆ ಅಸಹ್ಯ ಅಂತೆ. ದೇವರ ಭಯದಿಂದ ಇರುವವರಿಗೆ ಅಸಹ್ಯ ಅಂತೆ. ದೇವರ ಭಯದಿಂದ ಇರುವವರು ಜ್ಞಾನಿಗಳು ಗಂಭೀರವಾಗಿರ್ತಾರೆ. ಅವರು ದೇವರಿಗೆ ಮೆಚ್ಚುಗೆ ಆದವರು. ದೇವರು ಅಂಥವರಲ್ಲೇ ಸಂತೋಷಿಸುವುದು. ಅವರ ಮನಸ್ಸುಗಳು ಕುಗ್ಗಲ್ಪಡುತ್ತೆ. ಅವರು ತಗ್ಗಿ ಬಗ್ಗೆ ನಡೆಯುವವರು, ದೇವರ ವಾಕ್ಯದ ಪ್ರಕಾರ ನಡೆಯುವವರು. ಅವರಿಗೆ ಪರಲೋಕದಲ್ಲಿ ಮಹಾ ಸೌಭಾಗ್ಯ ಇದೆ. ಅವರ ವಿನಯ, ಅವರ ಗಂಭೀರ, ಅವರ ಒಳ್ಳೆತನ, ನೇರವಾಗಿ ಒಪ್ಪಿಕೊಳ್ಳುವಂಥ ಅಂಶ, ಅವರ ಪರಿಶುದ್ಧತೆ, ಅವರ ಯಥಾರ್ಥತೆ ಅವರಿಗೆ ಪರಲೋಕದ ಗಂಟಾಗಿ ಫಲವಾಗಿ ಸಿಗುವಂಥದ್ದಾಗಿದೆ. ಹೀಗೆ ಪ್ರಿಯರೇ, ದೇವರ ಭಯದಿಂದ ಜ್ಞಾನ, ದೇವರ ಭಯದಿಂದಲೇ ನಮ್ಮೆಲ್ಲ ಶರೀರದ ಕಲ್ಮಶಗಳನ್ನು, ಶಾರೀರಿಕ ಗುಣಗಳನ್ನು ನಾವು ದೂರ ಮಾಡಿ ಮೇಲನ ಗುಣಗಳಿಂದ ಅಲಂಕರಿಸಲಿಕ್ಕೆ ಸಾಧ್ಯ. ಇಂದು ಅನೇಕ ಜ್ಞಾನದ ವಿಷಯವನ್ನು ನಾವು ನೋಡಿದೆವು. ನಮ್ಮ ಭಕ್ತಿ ವೃದ್ಧಿಯಾಗಬೇಕಿದ್ರೆ ಜ್ಞಾನ ನಮಗೆ ಬೇಕೇ ಬೇಕು. ನಮ್ಮ ಜೀವಿತ ಸುಂದರವಾಗಿ ದೇವರ ಮಹಿಮೆಗೆ ಪ್ರಜ್ವಲಿಸಬೇಕಿದ್ರೆ ಜ್ಞಾನದಿಂದ ನಾವು ನಮ್ಮ ಸಭೆಯನ್ನು, ಮನೆಯನ್ನು ನಮ್ಮ ಉತ್ತಮ ಗುಣಗಳಿಂದ ಕಟ್ಟಲೇಬೇಕು. ಹಾಗೆ ಈ ಜ್ಞಾನದ ಬುಗ್ಗೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಪ್ರಕಟವಾಗಲಿ. ನಮ್ಮ ಮೂಲಕ ಜನರು ದೇವರ ಕಡೆಗೆ ತಿರುಗಲಿ. ದೇವರ ಪರಿಶುದ್ಧ ಪಟ್ಟಣದಲ್ಲಿ ದೊಡ್ಡ
ಗುಂಪು ನಮ್ಮ ಮೂಲಕ ದೇವರಿಗೆ ಎತ್ತಲ್ಪಡಲಿ. ದೇವರ ರಾಜ್ಯದಲ್ಲಿ ನಾವು ರಾಯಭಾರಿಗಳಾಗಿ ಕೆಲಸ ಮಾಡುವವರಾಗಿರಲಿ. ದೇವರ ರಾಜ್ಯದಲ್ಲಿ ನಿತ್ಯ ರಾಜ್ಯಭಾರವನ್ನು ನಾವು ಮಾಡಬೇಕಿದ್ರೆ ಇಲ್ಲಿ ನಮ್ಮಲ್ಲಿ ಪರಿಶುದ್ಧತೆ, ನಿತ್ಯ ರಾಜ್ಯಭಾರ ಹೆಚ್ಚಾಗಬೇಕು. ಹಾಗಾಗಿ ಸ್ವಾಮಿ, ಪ್ರಥಮವಾಗಿ ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡು ಜ್ಞಾನದಿಂದ ಸಾಗಿ ನಿನ್ನ ಭಯದಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ಸಕಲರಿಗೂ ನಿನ್ನ ಅದ್ಭುತವಾದ ಜ್ಞಾನವನ್ನು ಚೆಲ್ಲುತ್ತಾ ಲೋಕವನ್ನೇ ಜ್ಞಾನದಲ್ಲಿ ಆವರಿಸಿ ನಿನಗಾಗಿ ಜೀವಿಸುವಂಥ ಮಹಾಕೃಪೆ ನಮಗೆ ಅನುಗ್ರಹಿಸು ಎಂಬುದಾಗಿ ಬೇಡುತ್ತಾ, ಈ ವಾಕ್ಯ ಕೇಳುವಂಥ, ನೋಡುವಂಥ, ಹಾಗೆ ಪ್ರೀತಿಸುವಂಥ ಜನರ ರಕ್ಷಣೆಗೋಸ್ಕರ ಈ ವಾಕ್ಯವನ್ನು ದೇವರಿಗೆ ಒಪ್ಪಿಸೋಣ. ಇದು ಫಲಿಸಲಿ, ಅನೇಕ ಜನರು ದೇವರನ್ನು ಕಂಡುಕೊಳ್ಳಲಿ ಎಂಬುದಾಗಿ ಭಾರದಿಂದ, ಚಿಂತನೆಯಿಂದ, ಜವಾಬ್ದಾರಿಯಿಂದ ಬೇಡೋಣ. ಕ್ರಿಸ್ತೇಸುವಿನಲ್ಲಿ ತಂದೆಯೇ, ಈ ಅಮೂಲ್ಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯವನ್ನು ನಮ್ಮ ಹೃದಯದಿಂದ ಬಾಯಿ ಮೂಲಕ ಹೊರಗಾಕಿ ಅನೇಕರನ್ನು ಕೇಳುವಂತೆ, ನೋಡುವಂತೆ, ಸ್ವೀಕರಿಸುವಂತೆ, ಆ ಪ್ರಕಾರ ನಡೆಯುವಂತೆ, ಅದು ಹವಳಕ್ಕಿಂತಲೂ, ಅಪರಂಜಿಗಿಂತಲೂ, ಬಂಗಾರಕ್ಕಿಂತಲೂ, ಇಷ್ಟ ವಸ್ತುಗಳಿಗಿಂತಲೂ, ಯುದ್ಧಗಳಿಗಿಂತಲೂ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಎಂಬುದಾಗಿ ತಿಳ್ಕೊಳ್ಳುವಂತೆ ಸಹಾಯ ಮಾಡುವ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಲ್ಪರು ಸ್ವಾಮಿ, ಅಯೋಗ್ಯರು, ಯಾವುದಕ್ಕೂ ಬಾರದವರೇ, ಆದರೂ ನಿನ್ನ ಆತ್ಮನ ಮೂಲಕ ಪರಲೋಕದ ಸತ್ಯವನ್ನು ನಮಗೆ ಪ್ರಕಟಿಸಿ ಇಂದು ಆತ್ಮಿಕವಾಗಿ ಆತ್ಮದಲ್ಲಿ ನಿನ್ನನ್ನು ಜೀವವುಳ್ಳ ಪೂಜೆಯನ್ನಾಗಿ ಆರಾಧಿಸುವಂತೆ ನಮಗೆ ಸಹಾಯ ಮಾಡಿದ ದೇವರೇ, ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಇದನ್ನು ಸ್ವೀಕರಿಸುವಂಥ ಪ್ರತಿಯೊಬ್ಬೊಬ್ಬರಿಗೂ ರಕ್ಷಣೆಯ ಸೌಭಾಗ್ಯ ನೀನೇ ಅನುಗ್ರಹಿಸಿ ಈ ವಾಕ್ಯಗಳು ಫಲಿಸುವಂತೆ ಮಾಡಿ ನಮ್ಮ ಜೊತೆ ಸಹಸ್ರ ಜನಗಳು ಪರಲೋಕದಲ್ಲಿ ಸೇರಲ್ಪಡಲಿಕ್ಕಾಗುವಾಗಿ ಸಮಾಜನೇ ನೀತಿಯಲ್ಲಿ, ನ್ಯಾಯದಲ್ಲಿ, ಜೀವವುಳ್ಳ ಧರ್ಮ ಎನ್ನುವಂಥ ಸನ್ಮಾರ್ಗದಲ್ಲಿ ಆವರಿಸಿಕೊಳ್ಳಿಕ್ಕಾಗುವಾಗೆ ಸ್ವಾಮಿ ನೀನೇ ಕಾರ್ಯ ಮಾಡಿ, ನೀನೇ ಮೈಮುಂದಕ್ಕೋ ಸ್ವಾಮಿ. ಅಸಾಧ್ಯವಾದದನ್ನು ಸಾಧ್ಯ ಮಾಡುವ ದೇವರೇ, ಚಿಂತನೆಯಿಂದ, ಜವಾಬ್ದಾರಿಯಿಂದ, ಜನರ ಮೇಲನ ಪ್ರೀತಿಯಿಂದ ನೀನು ನಿನ್ನನ್ನೇ ಮಾನವ ಕುಲಕ್ಕೆ ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡದ್ರಿಂದ ಆ ಸಮರ್ಪಣೆಯ ವಿಷಯ ಜನರಿಗೆ ತಿಳಿದೇ ಹೋದನು ನಮ್ಮ ಮೂಲಕ ಅಥವಾ ನಿನ್ನ ಭಕ್ತರ ಮೂಲಕ ಅಥವಾ ನಿನ್ನ ವಾಕ್ಯದ ಮೂಲಕ ಪ್ರಕಟಿಸಿ ಹೇಗಾದರೂ ಮಾಡಿ ಜನರನ್ನು ಸತ್ಯಕ್ಕೆ ತಂದು ನಿನ್ನ ಬರೋಣ ಹತ್ತಿರವಾಗಲಿ. ನೀನು ಯಾವ್ಯಾವ ಆತ್ಮಗಳಿಗೋಸ್ಕರ ಪ್ರಲಾಪಿಸ್ತಿದ್ಯೋ, ರಕ್ಷಣೆಯ ವಿಷಯದಲ್ಲಿ ದುಃಖಿಸ್ತಿದ್ಯೋ ಅಂಥ ಪ್ರಾಣಗಳೆಲ್ಲ ರಕ್ಷಿಸಲ್ಪಡಲಿ ಎಂಬುದಾಗಿ ಬೇಡುತ್ತಿದ್ದೇನೆ ಸ್ವಾಮಿ. ಅಂಥವರನ್ನೆಲ್ಲ ನಿನ್ನ ಗಾಯವುಳ್ಳ ಕೈಗಳಿಗೆ ಒಪ್ಪಿಸ್ತಿದ್ದೇನೆ ಸ್ವಾಮಿ. ಅಂಥವರನ್ನು ಮರೆ ಮಾಡಿ ನಿನ್ನ ಸತ್ಯವನ್ನು ತಿಳಿಯಪಡಿಸಿ ಜ್ಞಾನದಿಂದ ನಿನ್ನ ಸಭೆಯಾಗಿ ಸೇರಿ ಪರಲೋಕ ಸೇರುವಂಥ ಮಹಾಕೃಪೆ ಅನುಗ್ರಹಿಸು. ಅಳ್ಪಳನ್ನು ಸ್ವಾಮಿ ನಿನ್ನ ಜ್ಞಾನದ ಬುಗ್ಗೆಯನ್ನು ಚೆಲ್ಲುವುದಕ್ಕೋಸ್ಕರ ಉಪಯೋಗಿಸಿಕೊಂಡದಕ್ಕಾಗಿ ಸ್ತೋತ್ರ. ಅಳ್ಪಳ ನಿನ್ನ ಬಾಯನ್ನಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. ಜ್ಞಾನವಂತರು ಯಾರು ಎಂಬುದಾಗಿ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಮುಂದಿನ ದಿನಗಳು ನಾವೆಲ್ಲರೂ ನಿನ್ನ ಸುಜ್ಞಾನವನ್ನು ಬಿತ್ತುವಂಥ ನೀತಿವಂತರನ್ನಾಗಿ ಮಾರ್ಪಡಿಸಿ ನಮ್ಮ ನಾಲಿಗೆ ನ್ಯಾಯವನ್ನೇ ಹೇಳುವಂತೆ ಮಾಡಿ ನಮ್ಮ ಹೃದಯಗಳಲ್ಲಿ ನಿನ್ನ ಧರ್ಮೋಪದೇಶ ಇತರರ ರಕ್ಷಣೆಗೋಸ್ಕರ ಸದಾ ಸ್ಥಿರ ನಿಲ್ಲಲಿ ಸ್ವಾಮಿ. ನಮ್ಮ ಹೃದಯದಲ್ಲಿ ಅಡಕವಾಗಿರುವ ನಿನ್ನ ಧರ್ಮೋಪದೇಶ ಸದಾ ಸ್ಥಿರವಾಗಿರಲಿ. ಮುಂದೆ ಅನ್ನದ ಕ್ಷಾಮಲ, ನೀರಿನ ಕ್ಷಾಮಲ, ದೇವರ ವಾಕ್ಯದ ಕ್ಷಾಮ ಎಂಬುದಾಗಿ ಹೇಳಿದ್ಯಲ್ಲ, ಅಂಥ ಟೈಮಲ್ಲಿ ನಮ್ಮ ಹೃದಯದಲ್ಲಿರುವಂಥ ಧರ್ಮೋಪದೇಶ ನಮಗೆ ಅದ್ಭುತವಾದ ಧೈರ್ಯ, ಸ್ಥೈರ್ಯ ಮಾತ್ರವಲ್ಲ ನಿನ್ನ ಬಳಿಗೆ ನಡೆಸುವಂತೆ ಮಾಡಲಿ.
ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಟಿ ವಿ ಮೂಲಕ ಸಾಗುತ್ತಿರುವಂಥ ಅಪ್ಪ ದೈವೋಕ್ತಿ ಅನೇಕರನ್ನು ರಕ್ಷಿಸಲಿ, ಅನೇಕರನ್ನು ಕಂಡುಕೊಳ್ಳಲಿ. ಟಿ ವಿ ವರ್ಗದವರನ್ನು ಅಪ್ಪ ನೀನು ಬಲಪಡಿಸು. ಅವರಲ್ಲಿ ಕೊಟ್ಟಿರುವ ದಾಹಕ್ಕಾಗಿ ಸ್ತೋತ್ರ. ನಿನ್ನ ಮೇಲಿನ ಪ್ರೀತಿಯನ್ನು ತೋರ್ಪಡಿಸು. ಕಂದ, ಮಗನೇ ಮಗಳೇ, ನನ್ನ ಗರ್ಭ ಪುತ್ರಿಯೇ ಪುತ್ರನೇ ಎಂಬುದಾಗಿ ನೀನು ಕರೆದಿರುವಂಥ ಅದ್ಭುತವಾದ ಮಹತ್ವದ ಸತ್ಯವನ್ನು ಪ್ರಕಟಪಡಿಸು ಸ್ವಾಮಿ. ನಿನ್ನ ಪ್ರೀತಿಯ ಉದ್ದ ಅಗಲ ಆಳ ಎತ್ತರವನ್ನು ಕಂಡುಹಿಡಿಯುವಂಥ ಕೃಪೆ ಕೊಡು. ನಿನ್ನ ಜ್ಞಾನವನ್ನು ಹುಡುಕುವಂಥ ಕೃಪೆ ಕೊಡು. ಆ ಮೂಲಕ ನೀನು ಅವರಿಗೆ ಸಿಗು ಸ್ವಾಮಿ. ನಮಗೆ ಸಿಕ್ಕಿದಂಥ ಸೌಭಾಗ್ಯ ನಮ್ಮ ಮೂಲಕ ಅನೇಕರಿಗೆ ಸಿಗಲಿ ಸ್ವಾಮಿ. ಹಾಗೆ ಮಾಡುವ ದೇವರೇ ಸ್ತೋತ್ರ, ಹಾಗೆ ಮಾಡುವ ದೇವರೇ ಸ್ತೋತ್ರ. ಸ್ತುತಿ ಘನ ಮಾನಮಯಪ್ಪ ನಿನಗೆ ಸ್ವಾಮಿ. ತಂದೆ ನಿನಗೆ, ಪರಿಶುದ್ಧ ನಿನಗೆ ಎಲ್ಲವನ್ನು ಒಪ್ಪಿಸುತ್ತಿದ್ದೇನೆ. ಕೃಪೆಯ ಗಳಿಗೆ ಸ್ತೋತ್ರ. ಬಿತ್ತರಿಸಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ಫಲಿಸಲಿ. ನೂರಾರು ಜನರು, ಸಾವಿರಾರು ಜನರು ರಕ್ಷಿಸಲ್ಪಡಿ. ನಿನಗೆ ಮಹಿಮೆ ಆಗಲಿ. ಆ ಸಂತೋಷವನ್ನು ನಾವು ಕಣ್ತುಂಬ ನೋಡಬೇಕು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ನಮ್ಮ